ಪ್ರಯತ್ನ ಮಾಡಿದ್ರೆ ಆಯಿತು. ಪ್ರಯತ್ನಕ್ಕೆ ಫಲ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಮಂಜುನಾಥ್ ಅವರೇ. ಶಾಸ್ತ್ರಿಗಳೇ, ಇಲ್ಲಿವರೆಗೆ 6 ರಾಶಿಗಳ ವಾರದ ಫಲವನ್ನು ನೋಡಿದ್ದೀವಿ. ಉಳಿದಿರುವಂಥದ್ದು ತುಲಾ, ವೃಶ್ಚಿಕ, ಧನು ರಾಶಿ. ಆ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ತುಲಾ ರಾಶಿಯವರಿಗೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲೇ ಶುಕ್ರನಿದ್ದಾನೆ. ಆತಂಕ ಬೇಡ. ಶುಕ್ರನಿಂದಾಗಿ ಶುಭವಿದೆ, ಇದ್ದೇ ಇದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳಿದೆ. ಪ್ರಶಂಸೆ, ಪ್ರತಿಷ್ಠೆ, ಗೌರವಕ್ಕೆ ಪಾತ್ರರಾಗ್ತೀರಾ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ ಸಾಧ್ಯತೆ ಇರುತ್ತೆ. ವ್ಯಾಪಾರ ಕೌಶಲ್ಯ ತುಂಬ ಚೆನ್ನಾಗಿದೆ. ಇಲ್ಲಿ ಚಂದ್ರ ಕರ್ಮಾಧಿಪತಿ ಮತ್ತು ಶುಕ್ರ ಒಟ್ಟಾಗಿದ್ದಾನಲ್ಲ, ಇದು ತುಂಬ ಕೌಶಲ್ಯ ಪ್ರದರ್ಶನಕ್ಕೆ ಒಂದು ದಾರಿಯಾಗುತ್ತೆ. ಹೀಗಾಗಿ ತುಂಬ ವ್ಯಾಪಾರಿಗಳಿಗಂತೂ ಹೊಸ ಹೊಸ ಆಲೋಚನೆಗಳು ಬಂದುಬಿಡುತ್ತೆ. ಅದರಲ್ಲೂ ಈ ವಸ್ತ್ರ ವ್ಯಾಪಾರ ಅಥವಾ ಅಲಂಕಾರ, ವಸ್ತ್ರಾಭರಣ, ವಸ್ತ್ರಾಲಂಕಾರ ಇಂಥ ಕ್ಷೇತ್ರಗಳಲ್ಲಿ ಡಿಸೈನಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ಆಲೋಚನೆ ಮಾಡಿ ಯಾವ ಥರ ಪ್ರಾಡಕ್ಟ್ ಸೇಲ್ ಮಾಡಲಿ ಅಂತಕ್ಕಂಥದ್ದಾದರೆ, ತೊಗೊಳ್ತಕ್ಕಂಥವ್ರಿಗೆ ಇಷ್ಟು ದಿವಸ ಇದೆ, ಬೇರೆ ಬೇರೆ ಇನ್ಯಾವುದು ತೊಗೊಳ್ಳಿ ಅಂತಕ್ಕಂಥದ್ದು ಎರಡೂ ರೀತಿಯ ಬುದ್ಧಿ ಬಂದುಬಿಡುತ್ತೆ. ಆ ರೀತಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನರ್ಸರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ತುಂಬ ಚೆನ್ನಾಗಿದೆ. ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಂತೂ ಬಹಳ ವಿಶೇಷವಾದ ಅನುಕೂಲ ಸಿಗುತ್ತೆ. ಕುಟುಂಬದಲ್ಲಿ ರವಿ ಕುಜರಿದ್ದಾಗ ಸ್ವಲ್ಪ ಗಲಾಟೆ, ಘರ್ಷಣೆ, ಒಂಥರ ಬೆಂಕಿ ವಾತಾವರಣ ಇರ್ತದೆ ಕುಟುಂಬದಲ್ಲಿ. ಎಲ್ಲ ಚೆನ್ನಾಗಿದೆ, ಆದರೂ ಯಾಕೋ ಬೆಂಕಿ ಮಧ್ಯೆ ಸ್ವಲ್ಪ ಬಿಸಿ ವಾತಾವರಣ. ಮಾತು ಅಷ್ಟೇ, ಮಾತಾಡಿದ್ರೆ ಸಾಕು ಹಾಗೆ ಹೊರಟು ಇದು ಬಂದ್ಬಿಡುತ್ತೆ. ಹುಷಾರು, ಸ್ವಲ್ಪ ಮಾತಿನ ಕಡೆ ಗಮನ ಇರಲಿ. ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಾ, ಕುಟುಂಬದವ್ರ ಜೊತೆನಾ, ಸ್ನೇಹಿತರ ಜೊತೆನಾ, ಬಂಧುಗಳ ಜೊತೆನಾ, ಇದು ಗಮನ ಇಟ್ಕೊಂಡ್ರೆ ಆಯಿತು. ಇನ್ನು ವಾರಾಂತ್ಯ ಗಮನಿಸೋಣ. ತುಲಾರಾಶಿಯವರಿಗೆ ವಾರಾಂತ್ಯದಲ್ಲಿ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಕಲಹ ಸಾಧ್ಯತೆ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಹುಷಾರು, ಗಮನಿಸ್ಕೊಳ್ಳಿ. ಮತ್ತು ಭಯ, ಆತಂಕದ ವಾತಾವರಣ ಇದೆ. ಯಾವುದೋ ಒಂದು ಅಚಾನಕ್ ಬಂದುಬಿಡ್ತಕ್ಕಂಥ ತೊಡಕು ನಿಮ್ಮನ್ನು ಅತಂತ್ರರನ್ನಾಗಿ ಮಾಡಿಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರು. ಕೊರಳು, ಗಂಟಲು, ಕಿವಿ ಸಮಸ್ಯೆ ಸಾಧ್ಯತೆ ಉಂಟಾಗುತ್ತೆ, ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಚಂದ್ರನಿಗೆ ಪಕ್ಷದ ಬಲ ಹೋಗ್ತಾ ಇದೆ. ಹೀಗಾಗಿ ನೀವು ಮಾಡಿದಂಥ ಕೆಲಸ ಅದು ನಿಮಗೆ ಚೆನ್ನಾಗಿ ಕಾಣುತ್ತೆ, ಬೇರೆಯವರಿಗೆ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ತನ್ಮೂಲಕ ಇನ್ನೇನೋ ಒಂದು ಮಾತು ಹೇಳ್ತಾರೆ, ಆಗ ಏನಾಗುತ್ತೆ, ನಿಮಗೆ ಕಿರಿಕಿರಿ ಆಗುತ್ತೆ, ಮನಸ್ಸಿಗೆ ನೋವು ಮಾಡ್ಕೊಳ್ತೀರಾ. ಆ ರೀತಿಯ ಒಂದು ಸಾಧ್ಯತೆ ಇರ್ತದೆ. ಅದ್ರ ಕಡೆ ಸ್ವಲ್ಪ ಗಮನ. ಕೆಲಸ ಮಾಡ್ತಾ ಇದ್ದಿದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಯಾವ ಥರ ಕೆಲಸ ಮಾಡ್ತಾ ಇದ್ದೀನಿ, ಇದು ಸರಿನಾ ತಪ್ಪ, ಹಿರಿಯರನ್ನ ಕೇಳ್ಕೊಂಡು ಮಾಡಿ. ಗುರು ಇದ್ದಾನೆ, ಹೀಗಾಗಿ ಆತಂಕ ಬೇಡ. ಕೆಲಸದಲ್ಲಿ ಅನುಕೂಲವೇ ಉಂಟಾಗುತ್ತೆ. ಹಿರಿಯರ ಮಾರ್ಗದರ್ಶನ ತೊಗೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಯೋಚನೆ ಮಾಡಬೇಡಿ. ಹೆಣ್ಮಕ್ಳಿಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಕುಟುಂಬದ ವಿಚಾರದ ಸ್ವಲ್ಪ ಗಮನ ವಹಿಸಿ. ಹೆಚ್ಚಾಗಿ ಅತಿಯಾದ ಕುಟುಂಬದ ಚರ್ಚೆಗಳಿಗೋ ಇನ್ಯಾವುದೋ ಅದಕ್ಕೋ ಇದು ನೀವು ಹೋಗಬೇಡಿ, ಎಂಟರಾಗಬೇಡಿ. ಅದು ನಿಮಗೆ ತೊಂದರೆ ಉಂಟು ಮಾಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಗಮನಿಸಿ. ಹಣಕಾಸಿನ ವ್ಯವಹಾರಕ್ಕೆ ಈ ವಾರದ ಮಟ್ಟಿಗೆ ನೀವು ಅಷ್ಟು ತಲೆ ಹಾಕ್ತಾ ಇರೋದು ಬಹಳ ಒಳ್ಳೆಯದು. ಅದರಿಂದ ನಿಮಗೆ ಮತ್ತೆ ಮನಸ್ಸಿಗೆ ನೋವು ಮಾಡ್ಕೊಳ್ತೀರ. ಮತ್ತು ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹುಷಾರು. ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕವಚ ಎರಡೂ ಹೇಳ್ಕೊಳ್ಳಿ, ಅದು ಬಹಳ ಒಳ್ಳೆಯ ಪರಿಹಾರ ತಂದುಕೊಡುತ್ತೆ. ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಅದೇ ವೃತ್ತಿಯಲ್ಲಿ ಶೌರ್ಯ, ಬಲ, ಸಾಹಸ ಚೆನ್ನಾಗಿದೆ. ಅಚಾನಕ್ಕಾಗಿ ಯಾವುದೋ ಒಂದು ತೊಂದರೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಕೂಡ ಇರುತ್ತೆ, ಸ್ವಲ್ಪ ಹುಷಾರು. ಮುಖ್ಯವಾಗಿ ಅಲ್ಲಿ ಭೌಮೇನಾಘರತಂ ಬುಧೇನ ನಿಪುಣಂ ಅಂತ ಶಾಸ್ತ್ರದಲ್ಲಿ ದ್ವಿಗ್ರಹ ಯೋಗಕ್ಕೆ ಫಲ ಇದೆ. ಕುಜ, ಬುಧ, ರವಿ ಎಲ್ಲ ಸೇರಿದ್ದಾರಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರು. ಔಷಧ ವ್ಯಾಪಾರಿಗಳಿಗೆ ಬಹಳ ಎಚ್ಚರ ವಹಿಸಿ. ಯಂತ್ರೋದ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಬಹಳ ಎಚ್ಚರ ವಹಿಸಿ. ಸ್ವಲ್ಪ ಯಾವುದು ಒಳ್ಳೆಯದೋ ಅದೇ ನಿಮಗೆ ಸ್ವಲ್ಪ ತೊಡಕು ಉಂಟು ಮಾಡಿಬಿಡುತ್ತೆ. ಹೀಗಾಗಿ ಒಳ್ಳೆಯದು ಅಂತ ಮಾಯಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಕೆಲಸ ಮಾಡುವಾಗ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಗಮನಿಸ್ಕೊಳ್ಳಿ, ಸ್ವಲ್ಪ ಹುಷಾರು. ಏಮಾರ್ಬಿಡೋ ಸಾಧ್ಯತೆ ಇರ್ತದೆ. ಬುದ್ಧಿಗೆಡುವ ಸಾಧ್ಯತೆ, ಬುದ್ಧಿಗೆ ಎಡಿಸ್ತಕ್ಕಂಥವ್ರ ಸಾಧ್ಯತೆ, ಇದಕ್ಕೆಲ್ಲ ಬಲಿಯಾಗಿಬಿಡ್ತಾರೆ. ಬುಧನೂ ಅದು ಸೇರಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರು, ಎಚ್ಚರ ಇರಲಿ. ಉಳಿದ ಹಾಗೆ ಅನುಕೂಲ ಇದೆ. ಕೆಲಸಗಳಲ್ಲಿ ಅನುಕೂಲ ಸಿಗುತ್ತಾ? ಖಂಡಿತ ಸಿಗುತ್ತೆ, ಅನುಕೂಲ ಇದೆ. ಚಂದ್ರನೂ ಪ್ರಾರಂಭದಲ್ಲಿ ವ್ಯಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದ ಸ್ವಲ್ಪ ಹೆಣ್ಣುಮಕ್ಕಳಿಗೆ ಅಲದಾಟ, ಸ್ವಲ್ಪ ವ್ಯಯ, ಖರ್ಚು ಜಾಸ್ತಿ. ಒಳ್ಳೆ ನಿಮ್ಮ ಬಟ್ಟೆ ತೊಗೊಳ್ಳೋದು ಮತ್ತಿನ್ನೇನೋ ಈ ಥರದ್ದೇ ಅತಿಯಾದ ಖರ್ಚು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಾರಾಂತ್ಯದಲ್ಲಿ ಕುಟುಂಬ ಘರ್ಷಣೆ, ಹಣಕಾಸಿನ ತೊಡಕು ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಗಲಾಟೆ, ಘರ್ಷಣೆ, ತಕರಾರು, ಕಂಪ್ಲೇಂಟ್ ಲೆಟ್ರ್ ಮನೆಗೆ ಬಂದುಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಹುಷಾರು. ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ದಾಂಪತ್ಯದೆಲ್ಲ ನೀವು ಚೆನ್ನಾಗಿದೆ. ವೃತ್ತಿಯಲ್ಲೂ ವೃತ್ತಿಯಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಅಲ್ಲಿ ಕರ್ಮಾಧಿಪತಿ ಜನ್ಮಕ್ಕೆ ಬಂದರೆ ಕಾರ್ಯಸೌಖ್ಯ ಉಂಟಾಗುತ್ತೆ. ಆದರೆ ಇಲ್ಲಿ ಕುಜ, ಬುಧ ಮತ್ತು ರವಿ ಇವರೆಲ್ಲರ ಯೋಚನೆ ಒಟ್ಟಾರೆಯಾಗಿರ್ತಕ್ಕಂಥ ಆ ತ್ರಿಗ್ರಹ ಯೋಗ ಫಲ ಏನಿದೆ ಅದು ನಿಮ್ಮ ತಲೆ ಕೆಡಿಸೋ ಸಾಧ್ಯತೆ ಇರುತ್ತೆ. ತನ್ನ ಮೂಲಕ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ. ಹೀಗಾಗಿ 10 ಸಲ ಯೋಚನೆ ಮಾಡಿ. ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು. ಇದು ಬಹಳ ಮುಖ್ಯವಾದ ಅಂಶ. ಪ್ರಾರ್ಥನೆಗೆ ವೃಶ್ಚಿಕ ರಾಶಿಯವರಿಗೆ
ಮನೆ ದೇವರ ಆರಾಧನೆ ಮಾಡಿ. ಕುಜನ ಬಲ ಇದೆ, ಭಾಗ್ಯದಲ್ಲಿ ಗುರು ಇದ್ದಾನೆ. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಎಚ್ಚರಿಕೆ ಒಂದು ಬೇಕಷ್ಟೇ. ಎಚ್ಚರಿಕೆ ಇದ್ದರೆ ಅಷ್ಟು ಪ್ರಮಾದ ಆಗೋದಿಲ್ಲ ಅಂತ. ಇನ್ನು ಧನುರಾಶಿಗೋಣ. ಧನುರಾಶಿಯಲ್ಲಿ ವಾರದ ಆದಿಯಲ್ಲಿ ತಂದೆ ಮಕ್ಕಳಲ್ಲಿ ಪರಸ್ಪರ ಹಣ ವ್ಯಯ, ಸ್ತ್ರೀಯರಿಗೆ ವೃತ್ತಿ ಗೌರವ ಸಹಕಾರ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರದ ಲಾಭ ಇದೆ. ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದ ಉತ್ತಮ ಸಲಹೆ ಸಿಗುತ್ತೆ. ಯಾರು ನಿಮಗೆ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೋ ಅವರಿಂದಲೇ ಒಳ್ಳೆಯ ಫಲ ಸಿಕ್ಬಿಡುತ್ತೆ. ಅಥವಾ ಅವರು ಹಿತೈಷಿಗಳಾಗಿ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ. ಆ ರೀತಿಯ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಒಳ್ಳೆಯ ಉಪದೇಶ ತಗೋತೀರ. ಯಾರೋ ಒಂದು ಸಲಹೆ ಕೊಡ್ತಾರೆ, ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಈ ಥರ ಮಾಡಿದ್ರೆ ಜೀವನ ಸ್ವಲ್ಪ ಆನಂದವಾಗಿರ್ತದೆ, ನೋಡಿ ಗಮನಿಸುತ್ತೆ. ಆ ಥರದ್ರಲ್ಲಿ ಒಂದು ಸದುಪದೇಶ ಅಂತೀವಲ್ಲ, ಆ ರೀತಿಯ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಅಲೆದಾಟ ಇದೆ. ಅಲ್ಲಿ ವಸ್ತುತಃ ಭಾಗ್ಯಾಧಿಪತಿ ನಿಮಗೆ, ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಅದೃಷ್ಟಹೀನತೆ ಅಂತ ಕೈತಪ್ಪಿ ಹೋಗಿಬಿಡುತ್ತೆ. ಎಂಥ ಒಳ್ಳೆಯ ಫಲವು ದೈವವಶಾತ್ ಹೀಗಾಯ್ತಲ್ಲ, ದುರಾದೃಷ್ಟವಶಾತ್ ಅಂತೀವಲ್ಲ, ಆ ರೀತಿ ಆಗುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರು. ಈಶ್ವರನ ಆರಾಧನೆ ತಪ್ಪದೇ ಮಾಡಿಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಾರಾಂತ್ಯ ಗಮನಿಸೋಣ. ವಾರ ಆರೋಗ್ಯದ ಸ್ವಲ್ಪ ತೀವ್ರವಾದ ಏರುಪೇರು ಉಂಟಾಗ್ತಕ್ಕಂಥದ್ದು, ದಾಂಪತ್ಯದ ಮನಸ್ತಾಪ ಕಲಹ ಬರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ, ಹೆಚ್ಚಿನ ವ್ಯಯ, ತಿರುಗಾಟ ಇದೆ. ಕಾರಣ ಏನಪ್ಪ ಅಂದರೆ ಬುಧನೂ ವ್ಯಯದಲ್ಲಿದ್ದಾನೆ, ಕರ್ಮಾಧಿಪತಿಯೂ ಹೌದವನು. ಈ ಗುರು ಅಷ್ಟಮದಲ್ಲಿದ್ದಾನೆ, ಜನ್ಮದಲ್ಲಿ ಮಾಂದಿ ಸೇರ್ತಾನೆ. ಸಾಕಲ್ವಾ? ಗುರುವಾರ ಶುಕ್ರವಾರದ ಮಟ್ಟಿಗೆ ತುಂಬ ತೀವ್ರವಾದ ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಧನುರಾಶಿಯವರು ದತ್ತಾತ್ರೇಯರ ಆರಾಧನೆ, ಉಪಾಸನೆ, ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಇದೆಲ್ಲ ಬಹಳ ಮುಖ್ಯ. ಮಾಡಿಸಿ ಧನುರಾಶಿಯವರು. ಇದು ಧನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.